ಇನ್ನು ಗಾನವಿಯ ಆತ್ಮಹತ್ಯೆ ಕೇಸ್ ಕಳೆದ 3 ದಿನಗಳಿಂದ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಮೊದಲಿಗೆ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಬಳಿಕ ಪತಿ ಮಹಾರಾಷ್ಟ್ರದಲ್ಲಿ ಹೋಗಿ ಸೂಸೈಡ್ ಮಾಡಿಕೊಂಡಿದ್ದ. ಇದೀಗ ಈ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಮದುವೆಗೂ ಮೊದಲೇ ಬೇರೊಬ್ಬನ ಜೊತೆ ಪ್ರೀತಿಸ್ತಾ ಇದ್ದ ಗಾನವಿ. ಮೃತ ಗಾನವಿ ಕುಟುಂಬದ ವಿರುದ್ಧ ದಾಖಲಾಯಿತು ದೂರು. ಹೌದು, ಬೆಂಗಳೂರಿನ ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮದುವೆಗೂ ಮೊದಲೇ ಗಾನವಿ ಯುವಕನೊಬ್ಬನನ್ನ ಪ್ರೀತಿಸ್ತಾ ಇದ್ಲಂತೆ. ಆದ್ರೆ ಈ ವಿಚಾರ ನಮ್ಮ ಬಳಿ ಮುಚ್ಚಿಟ್ಟು ಮದುವೆ ಮಾಡಿದ್ದಾರೆ ಅಂತ ಪತಿ ಸೂರಜ್ ಕುಟುಂಬದವರು ಈಗ ಗಾನವಿ ಕುಟುಂಬದ ವಿರುದ್ಧವೇ ದೂರು ದಾಖಲಿಸಿದ್ದಾರೆ. ವಿಷಯ ಏನಂದ್ರೆ, ವಿದ್ಯಾರಣ್ಯಪುರದ ಸೂರಜ್ ಮತ್ತು ರಾಮಮೂರ್ತಿ ನಗರ ನಿವಾಸಿ ಗಾನವಿ ಅಕ್ಟೋಬರ್ 29ರಂದು ಸಪ್ತಪದಿ ತುಳಿದಿದ್ರು. ನವೆಂಬರ್ 23ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 40 ಲಕ್ಷ ಖರ್ಚು ಮಾಡಿ ಅದ್ಧೂರಿಯಾಗಿ ರಿಸೆಪ್ಷನ್ ಕೂಡ ಮಾಡಿದ್ರು. ಆದ್ರೆ ಮದುವೆಯಾಗಿ 2 ತಿಂಗಳು ಕಳೆಯುವಷ್ಟರಲ್ಲಿ ಇಡೀ ಮನೆಯೇ ಮಸಣವಾಗಿದೆ. ಹನಿಮೂನ್ಗೆಂದು ಶ್ರೀಲಂಕಾಗೆ ಹಾರಿದ್ದ ನವಜೋಡಿ ಅರ್ಧಕ್ಕೆ ಪ್ರವಾಸ ಮೊಟಕುಗೊಳಿಸಿ ಬೆಂಗಳೂರಿಗೆ ವಾಪಸ್ಸಾಗಿದ್ರು. ಬಳಿಕ ಗಾನವಿ ತಾಯಿ ಮನೆಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ರು. ಪತಿ ಸೂರಜ್ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದ. ಅಲ್ಲದೆ ಸೂರಜ್ ತಾಯಿ ಜಯಂತಿ ಸಹ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಯಲ್ಲೇ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾಳೆ. ಹನಿಮೂನ್ಗೆ ಹೋದಾಗ ಲವ್ ವಿಚಾರ ತಿಳಿಸಿದ್ದ ಗಾನವಿ. ಹೌದು, ಶ್ರೀಲಂಕಾಗೆ ಹನಿಮೂನ್ಗೆ ಅಂತ ಹೋಗಿ ಅರ್ಧಕ್ಕೆ ಬಂದಿದ್ದೇಕೆ ಅನ್ನೋ ಅನುಮಾನ ಮೂಡಿತ್ತು. ವಿಷಯ ಅಂದ್ರೆ, ಗಾನವಿ ಪತಿ ಸೂರಜ್ಗೆ ತನ್ನ ಲವ್ ಸ್ಟೋರಿ ಹೇಳಿದ್ಲಂತೆ. ಇಲ್ಲಿಂದಲೇ ದೊಡ್ಡ ಸುಂಟರ ಗಾಳಿಗೆ ಎದ್ದಿತ್ತು. ಗಾನವಿ ಈ ಹಿಂದೆ ಹರ್ಷ ಎಂಬಾತನನ್ನ ಪ್ರೀತಿ ಮಾಡ್ತಾ ಇದ್ಲಂತೆ. ಆತನನ್ನೇ ಮದುವೆ ಆಗ್ಬೇಕು ಅಂತ ಗಾನವಿ ನಿರ್ಧಾರ ಕೂಡ ಮಾಡಿದ್ಲು. ಆದ್ರೆ ಮನೆಯವರ ಒತ್ತಾಯಕ್ಕೆ ಮಣಿದು ಗಾನವಿ ಸೂರಜ್ನನ್ನ ಮದುವೆಯಾಗಿದ್ಲು. ಶ್ರೀಲಂಕಾಗೆ ಹನಿಮೂನ್ ಹೋದಾಗ ಈ ವಿಚಾರ ಪತಿಗೆ ಹೇಳಿದ್ದಾಳೆ. ಗಾನವಿ ಲವ್ ವಿಚಾರ ಕೇಳಿ ಶಾಕ್ ಆಗಿದ್ದ ಸೂರಜ್ ಅರ್ಧದಲ್ಲೇ ಬೆಂಗಳೂರಿಗೆ ವಾಪಸ್ಸಾಗಿದ್ದ. ನಂತರ ಗಾನವಿ ತವರು ಮನೆಗೆ ಹೋಗಿದ್ಲು. ಡಿಸೆಂಬರ್ 24ನೇ ತಾರೀಕು ತನ್ನ ತಾಯಿ ಮನೆಯಲ್ಲೇ ಗಾನವಿ ಆತ್ಮಹತ್ಯೆಗೆ ಶರಣಾಗಿದ್ಲು. ಆದ್ರೆ ಇದಕ್ಕೆ ಸೂರಜ್ ಕಿರುಕುಳವೇ ಕಾರಣ ಅಂತ ಗಾನವಿ ತಾಯಿ ರುಕ್ಮಿಣಿ ಆರೋಪಿಸಿದ್ರು. ಇಡೀ ಕುಟುಂಬದ ವಿರುದ್ಧ ವಿದ್ಯಾರಣ್ಯಪುರ ಠಾಣೆಯಲ್ಲಿ ಡೌರಿ ಕೇಸ್ ದಾಖಲಿಸಿದ್ರು. ಈಗ ಸೂರಜ್ ಬಾವ ರಾಜ್ಕುಮಾರ್, ಸೂರಜ್ ಸಾವಿಗೆ ಗಾನವಿ ತಾಯಿ ರುಕ್ಮಿಣಿ, ರಾಧಾ, ಬಾಬುಗೌಡ, ಸತೀಶ್ ಕಾರಣ ಅಂತ ದೂರು ದಾಖಲಿಸಿದ್ದಾರೆ. ಗಾನವಿ ಪ್ರೀತಿ ವಿಚಾರ ಮುಚ್ಚಿಟ್ಟು ಸುಳ್ಳು ಮತ್ತು ಅಪಪ್ರಚಾರ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸದ್ಯ ದಂಪತಿಯಂತೂ ದಾರುಣವಾಗಿ ತಮ್ಮ ಜೀವವನ್ನ ಅಂತ್ಯಗೊಳಿಸಿದ್ದಾರೆ. ಆದ್ರೆ ಈಗ ಇದೇ ವಿಚಾರ 2 ಕುಟುಂಬಗಳು ಮತ್ತೆ ಠಾಣೆ ಮೆಟ್ಟಿಲೇರಿದ್ದು ಯಾವ ಪುರುಷಾರ್ಥಕ್ಕೆ ಅಂತ ಜನ ಪ್ರಶ್ನೆ ಮಾಡುವಂತಾಗಿದೆ. ವಿಕಾಸ್, TV9 ಬೆಂಗಳೂರು.